ನಮ್ಮ ಪೂರ್ವಜರು ಎಷ್ಟೊಂದು ಬುದ್ಧಿವಂತರಾಗಿದ್ದರು, ಮೇಧಾವಿಗಳಾಗಿದ್ದರು. ಅವರು ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಗಳನ್ನು ಎಷ್ಟೊಂದು ವೈಜ್ಞಾನಿಕವಾಗಿ ಯೋಚಿಸ್ತಿದ್ರು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ನಮ್ಮ ಬನವಾಸಿಯಲ್ಲಿರುವಂತಹ ಮಧುಕೇಶ್ವರನ ರಥ. ಈ ರಥವನ್ನು ಕೆಲವೊಬ್ಬರು ಕರ್ನಾಟಕದ ಅತ್ಯಂತ ದೊಡ್ಡ ರಥ ಅಂತ ಹೇಳ್ತಾರೆ, ಇನ್ನೂ ಕೆಲವೊಬ್ಬರು ದಕ್ಷಿಣ ಭಾರತದಲ್ಲೇ ಇದು ಅತ್ಯಂತ ದೊಡ್ಡ ರಥ ಅಂತ ಹೇಳ್ತಾರೆ. ಈ ರಥವನ್ನು ನಮ್ಮ ಪೂರ್ವಜರು ಹೇಗೆ ನಿರ್ಮಾಣ ಮಾಡಿದ್ದಾರೆ ಗೊತ್ತಾ? ಈ ರಥಕ್ಕೆ 7 ನೆಲೆಗಳನ್ನು ಕಟ್ಟಲಾಗುತ್ತೆ. ಈ 7 ನೆಲೆಗಳನ್ನು ವಾರದ 7 ದಿವಸಗಳಿಗೆ ಹೋಲಿಸಲಾಗುತ್ತೆ. ಈ 7 ನೆಲೆಗಳನ್ನು 52 ಕಂಬಗಳಿಂದ ಕಟ್ಟಲಾಗುತ್ತೆ. ಅಂದರೆ ವರ್ಷಕ್ಕೆ 52 ವಾರಗಳು. ಈ 7 ನೆಲೆಗಳ 52 ಕಂಬಗಳನ್ನು ಕೂಡಿಸಿದರೆ 364 ಕಂಬಗಳಾಗುತ್ತೆ. ಅಧಿಕ ಮಾಸದ ಲೆಕ್ಕದಂತೆ ಮಧ್ಯದಲ್ಲಿ ಒಂದು ಕಳಸವನ್ನು ಇಡಲಾಗುತ್ತೆ. ಅಂದರೆ ವರ್ಷಕ್ಕೆ 365 ದಿನಗಳು. ಇದರ ಅರ್ಥ ಏನಿರ್ಬೋದ್ರಿ? ಮನುಷ್ಯನ ಜೀವನ ಎಂಬ ರಥದ 365 ದಿನಗಳು ನಾವು ಭಗವಂತನ ನಾಮಸ್ಮರಣೆ ಮಾಡಬೇಕು ಅಂತ ಇರ್ಬೋದು ಅಲ್ವಾ? ನಿಮಗೇನನ್ಸುತ್ತೆ?